ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋವನ್ನು ನೋಡುವ ಮೊದಲು ಒಂದು ಲೈಕ್ ಮಾಡಿ ಮತ್ತು ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಶನಿವಾರ ಅಂದರೆ ಅದು ಅತ್ಯಂತ ಪವಿತ್ರವಾದ ದಿನ. ಇದು ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾದ ದಿನ. ಪ್ರತಿದಿನವೂ ಮನೆಯಲ್ಲಿ ದೀಪಾರಾಧನೆ ಮಾಡಲಾಗದವರು ಶನಿವಾರದಂದು ದೀಪಾರಾಧನೆ ಮಾಡಿದರೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಬಂಗಾರದ ದೃಷ್ಟಿನೇ ಆಗುತ್ತೆ. ಕನಕ ವೃಷ್ಟಿಯಿಂದ ನಿಮ್ಮ ಬೆಳಗುತ್ತೆ. ಅನಂತ ಶಕ್ತಿಗಳಲ್ಲಿ ಹಿಟ್ಟಿನ ದೀಪವೂ ಒಂದು. ಸ್ವಾಮಿಗೆ ಬಹಳ ಇಷ್ಟವಾದ ದೀಪ. ಪ್ರತಿದಿನ ಶನಿವಾರ ಹಿಟ್ಟಿನ ದೀಪವನ್ನು ಬೆಳಗಿಸಿದರೆ ಶೀಘ್ರದಲ್ಲಿಯೇ ಧನಿಕರಾಗುವ ಸಾಧ್ಯತೆಗಳು ಹೆಚ್ಚು ಇವೆ. ಈ ಹಿಟ್ಟಿನ ದೀಪವನ್ನು ಹೇಗೆ ತಯಾರಿಸಬೇಕು ಮತ್ತು ಶನಿವಾರ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಶನಿವಾರ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಫಲವನ್ನು ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ದರೂ ಸಹ ಈ ವಿಡಿಯೋದಲ್ಲಿ ಹೇಳಿದಂತೆ ಪೂಜೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಕ್ಷಣದಲ್ಲಿ ಪರಿಹಾರವಾಗುತ್ತವೆ. ಅನೇಕ ಐಶ್ವರ್ಯಗಳು ನಿಮಗೆ ದೊರೆಯುತ್ತವೆ. ಶನಿವಾರದಂದು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಶನಿವಾರ ತಲೆ ಸ್ನಾನ ಮಾಡಿದರೆ ಇದು ಬಹಳ ಶ್ರೇಷ್ಠ. ಪ್ರತಿ ಶನಿವಾರ ತಲೆ ಸ್ನಾನ ಮಾಡುವವರು ಧನವಂತರಾಗುತ್ತಾರೆ. ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿದರೆ ಜಾತಕದ ದೋಷಗಳು ನಿವಾರಣೆಯಾಗುತ್ತವೆ. ಎಲ್ಲ ದೋಷಗಳು ಹೋಗಿ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಶನಿವಾರದಂದು ಮಾತ್ರ ಪೂಜೆ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ದೇವರ ಫೋಟೋಗಳನ್ನು ಸ್ವಚ್ಛಗೊಳಿಸಬೇಕು. ಹಳದಿ ಮತ್ತು ಕುಂಕುಮದಿಂದ ಅಲಂಕರಿಸಬೇಕು. ಇತರ ದಿನಗಳಲ್ಲಿ ಪೂಜೆ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು. ಶನಿವಾರ ಪೂಜೆ ಮಾಡುವ ಮೊದಲು ಮನೆ ಪೂರ್ತಿ ಸ್ವಚ್ಛಗೊಳಿಸಿ. ಪೂಜೆಯ ಕೋಣೆಯಲ್ಲಿ ರಂಗೋಲಿ ಹಾಕಿ ವೆಂಕಟೇಶ್ವರನ ಫೋಟೋವನ್ನು ಹೂಗಳಿಂದ ಅಲಂಕರಿಸಿ. ತುಳಸಿ ದಳಗಳು ವೆಂಕಟೇಶ್ವರ ಸ್ವಾಮಿಗೆ ಬಹಳ ಪ್ರೀತಿಯದ್ದು. ಆದ್ದರಿಂದ ದೀಪಾರಾಧನೆ ಮಾಡುವಾಗ ತುಳಸಿ ಎಲೆಗಳನ್ನು ತಗೊಂಬಂದ್ಬಿಟ್ಟು ಪೂಜಾ ಕೋಣೆಯಲ್ಲಿ ಇಡಬೇಕು. ತುಳಸಿ ದಳಗಳಿಂದ ವೆಂಕಟೇಶ್ವರನಿಗೆ ಪೂಜೆ ಮಾಡಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ತಕ್ಷಣ ನೆರವೇರುತ್ತವೆ. ನಿಮ್ಮ ಕಷ್ಟಗಳು ತಕ್ಷಣದಂತೆ ದೂರವಾಗುತ್ತವೆ. ಹಿಂದೂ ಪುರಾಣಗಳ ಪ್ರಕಾರ ಈ ಹಿಟ್ಟಿನ ದೀಪದ ಶಕ್ತಿ ಅಪಾರವಾಗಿದೆ. ಪ್ರತಿ ಶನಿವಾರನೂ ವೆಂಕಟೇಶ್ವರನ ಫೋಟೋದ ಮುಂದೆ ಒಂದು ಹಿಟ್ಟಿನ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಿ ತುಳುಕುತ್ತದೆ. ಈ ಹಿಟ್ಟಿನ ದೀಪವನ್ನು ತಯಾರಿಸಲು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದು ಅದರಲ್ಲಿ ಬೆಲ್ಲದ ತುರಿ ಮತ್ತು ಸ್ವಲ್ಪ ತುಪ್ಪ ಸೇರಿಸಬೇಕು. ನೀರು ಹಾಕಿ ಚಪಾತಿಯ ಹಿಟ್ಟಿನಂತೆ ತಯಾರಿಸಬೇಕು. ಆ ಹಿಟ್ಟಿನಿಂದ ಒಂದು ದೀಪದ ಬತ್ತಿ ತಯಾರಿಸಿ. ಇದನ್ನು ಹಿಟ್ಟಿನ ಪ್ರಮಿದ ಅಂತ ಕರೀತಾರೆ. ಈ ದೀಪಕ್ಕೆ ಬಹಳ ಶಕ್ತಿ ಇರುತ್ತೆ. ಇದಕ್ಕೆ ಕುಂಕುಮವಿಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಬೇಕು. 7 ಬತ್ತಿಗಳನ್ನು ಹಾಕಬೇಕು. ವೆಂಕಟೇಶ್ವರನ ಫೋಟೋದ ಮುಂದೆ ಬೆಳಗಿಸಬೇಕು. ಈ ಹಿಟ್ಟಿನ ದೀಪ ಬೆಳಗಿಸಿದ ಕ್ಷಣದಿಂದ ಮುಕ್ಕೋಟಿ ದೇವತೆಗಳು ಸಮೀಪಿಸ್ತಾರೆ ಅಂತ ಹೇಳ್ತಾರೆ. ಆ ದೀಪಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸ್ವಾಮಿಗೆ ಹೇಳಿಕೊಳ್ಳಿ. ಪೂಜೆಯಲ್ಲಿ ನೈವೇದ್ಯವಾಗಿ ಬೆಲ್ಲದ ತುಂಡು ಒಂದು ಸಮರ್ಪಿಸಿದರೆ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನರಾಗುತ್ತಾರೆ. ಸಾಲ ಸಮಸ್ಯೆಗಳಿಂದ ಬಳಲುವವರು 21 ಏಲಕ್ಕಿಗಳನ್ನು ತಂದು ಮಾಲೆ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿಸಬೇಕು. ಒಂದು ಶನಿವಾರದಂದು ಏಲಕ್ಕಿ ಮಾಲೆಯನ್ನು ಸಮರ್ಪಿಸಿದರೆ ಸಾಲದ ಸಮಸ್ಯೆಗಳಿಂದ ಮುಕ್ತ ಆಗಬಹುದು. ಹಣದ ಕೊರತೆ ಇರೋದಿಲ್ಲ. ಇನ್ನು ಕೆಲವೊಂದು ಸಮಸ್ಯೆ ಇರುವವರು ಶನಿವಾರದಂದು ಕಾಗೆಗೆ ಅನ್ನ ಹಾಕಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಹಣದ ಪ್ರವಾಹ ಹೆಚ್ಚಾಗುತ್ತದೆ. ಅಶ್ವತ್ಥ ಮರದಲ್ಲಿ ವಿಷ್ಣು ದೇವರು ವಾಸಿಸುತ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಮನೆ ಖರೀದಿಸಲು ಆಸೆ ಇರುವವರು ಅಥವಾ ಜಮೀನು ಖರೀದಿಸಲು ಆಸೆ ಇರುವವರು ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪ ಬೆಳಗಿ 11 ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ನಿಮ್ಮ ಮನೆ ಕನಸು ನಿಜವಾಗುತ್ತೆ. ಆಸ್ತಿ ಐಶ್ವರ್ಯ ಎಲ್ಲವೂ ಹೆಚ್ಚಾಗುತ್ತೆ.
ಶನಿವಾರದಂದು ಒಂದು ಅಶ್ವತ್ಥ ಮರದ ಎಲೆಯನ್ನು ತಂದು ಬೀರುದಲ್ಲಿ ಇಡಬೇಕು. ಬೀರುವನ್ನು ಲಕ್ಷ್ಮೀ ರೂಪವಾಗಿ ಪೂಜೆ ಮಾಡಲಾಗುತ್ತೆ. ಆದ್ದರಿಂದ ಬೀರುವಿನಲ್ಲಿ ಆ ಎಲೆ ಇಟ್ಟರೆ ಮನೆಗೆ ಆಕಸ್ಮಿಕವಾಗಿ ಹಣ ಬರುತ್ತೆ, ಮನೆಯ ಆದಾಯ ದುಪ್ಪಟ್ಟಾಗುತ್ತೆ. ಲಕ್ಷ್ಮೀ ದೇವತೆಯ ರೂಪ ಅಂತ ಕರೀತಾರೆ. ಹಾಗೆ ಈ ಶನಿವಾರದಂದು ಅವನ್ನು ಖರೀದಿಸಿದರೆ ಕನಕ ವೃಷ್ಟಿಯೇ ನಿಮ್ಮ ಮನೆಯಲ್ಲಿ ಹರಿಯುತ್ತದೆ. ಆದರೆ ಶನಿವಾರದಂದು ಹಳೆಯ ಅದನ್ನು ಹಾಕಬಾರದು. ಹಾಗೆ ಮಾಡಿದರೆ ಮನೆಯ ಹಣವಿಲ್ಲದಂತೆ ನಾಶವಾಗುತ್ತೆ. ಕಮಲದ ಹೂಗಳನ್ನು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಬಳಸಬಹುದು. ಶನಿವಾರದಂದು ಮನೆ ದ್ವಾರದ ಬಳಿ ಕಮಲದ ಹೂವು ಇಟ್ಟರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸುತ್ತಾಳೆ, ಶ್ರೀಮಂತಿಕೆ ಹೆಚ್ಚಾಗುತ್ತೆ. ಪ್ರತಿ ಶನಿವಾರ ನಿಮ್ಮ ಪೂಜಾ ಕೋಣೆಯಲ್ಲಿ ಇರುವ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂಗಳನ್ನು ಸಮರ್ಪಿಸಿ ನಿಮ್ಮ ಹಾರೈಕೆಗಳನ್ನು ಹೇಳಿಕೊಳ್ಳಿ, ಅವು ಎಲ್ಲವೂ ನೆರವೇರುತ್ತವೆ. ಇನ್ನು ಮದ್ದು ಕರ್ಪೂರ ಏನಾದರೂ ಇದ್ದರೆ ವೆಂಕಟೇಶ್ವರ ಸ್ವಾಮಿಗೆ ಬಹಳ ಇಷ್ಟವಾದದ್ದು. ಹೀಗಾಗಿ ಶನಿವಾರದಂದು ಕರ್ಪೂರದ ಆರತಿ ನೀಡಿದರೆ ಕುಟುಂಬಕ್ಕೆ ಬಹಳ ಒಳ್ಳೆಯದು. ಪರ್ಸ್ನಲ್ಲಿ ಸದಾ ಹಣ ಇರಬೇಕು ಅಂತಂದರೆ ಶನಿವಾರದಂದು 5 ಏಲಕ್ಕಿಗಳನ್ನು ಪರ್ಸ್ನಲ್ಲಿ ಇಟ್ಕೋಬೇಕು. ಹಣದ ಹರಿವು ಹೆಚ್ಚಾಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಈ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದವರು ಪ್ರತಿ ಶನಿವಾರ ಗೋವಿಂದ ಎಂಬ ನಾಮವನ್ನು ಪಠಿಸಬೇಕು. ಸಾಧ್ಯ ಇಲ್ಲದಿದ್ದರೆ ಓಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಸಾಕು. ಒಳ್ಳೆ ಉತ್ತಮ ಆರೋಗ್ಯ ಸಿಗುತ್ತೆ. ಶನಿವಾರದಂದು ಎಣ್ಣೆ ಖರೀದಿ ಮಾಡಬಾರ್ದು. ಖರೀದಿಸಿದರೆ ಸಾಲ ಹೆಚ್ಚಾಗ್ತವೆ, ಜೀವನ ಪೂರ್ತಿ ಬಡತನ ಇರುತ್ತೆ. ಎಣ್ಣೆಯನ್ನು ಶನಿವಾರ ಖರೀದಿ ಮಾಡಬಾರ್ದು. ಶನಿವಾರದಂದು ಉಪ್ಪು ಖರೀದಿ ಮಾಡಬಾರ್ದು. ಉಪ್ಪು ಖರೀದಿಸಿದರೆ ಲಕ್ಷ್ಮೀ ದೇವಿ ಮನೆಯವರೆಗೆ ಹೊರಟು ಮಾಡಬಾರ್ದು. ಶನಿವಾರ ಕಪ್ಪು ಬಟ್ಟೆ ಧರಿಸಬಾರದು. ಧರಿಸಿದರೆ ಬಡತನ ಬರುತ್ತೆ. ಆದರೆ ನೀಲಿ ಬಟ್ಟೆ ಧರಿಸಿದರೆ ಅದೃಷ್ಟ ಹೆಚ್ಚಾಗುತ್ತೆ. ಶನಿ ದೋಷ ಇರುವವರು ಶನಿವಾರ ಶಿವಾಲಯಕ್ಕೆ ಹೋಗಿ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕಬೇಕು. ಶನಿ ದೋಷಗಳು ಹೋಗಿ ಅದೃಷ್ಟ ಹೆಚ್ಚಾಗುತ್ತೆ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ವೆಂಕಟೇಶ್ವರ ಅಂತ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್.